ಅಧ್ಯಾಯ 1. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ಅಭ್ಯಾಸದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಈ ಕೆಳಗಿನ ತಾಪಗಳನ್ನು ಸೆಲ್ಸಿಯಸ್ ಅಳತೆಗೆ ಪರಿವರ್ತಿಸಿ. ಪ್ರಶ್ನೆ 293 ಕೆಲ್ವಿನ್. ಉತ್ತರ 283 ಕೆಲ್ವಿನ್. 0 ಡಿಗ್ರಿ ಸೆಲ್ಸಿಯಸ್ = 293 ಕೆಲ್ವಿನ್ ಮೈನಸ್ 273. 0 ಡಿಗ್ರಿ ಸೆಲ್ಸಿಯಸ್ = 20. ಪ್ರಶ್ನೆ ಬಿ 470 ಕೆಲ್ವಿನ್. 0 ಡಿಗ್ರಿ ಸೆಲ್ಸಿಯಸ್ = 470 ಕೆಲ್ವಿನ್ ಮೈನಸ್ 273 197. ಪ್ರಶ್ನೆ 2. ಈ ಕೆಳಗಿನ ತಾಪಗಳನ್ನು ಕೆಲ್ವಿನ್ ಅಳತೆಗೆ ಪರಿವರ್ತಿಸಿ. ಪ್ರಶ್ನೆ ಎ 25 ಡಿಗ್ರಿ ಸೆಲ್ಸಿಯಸ್. ಉತ್ತರ ಕೆಲ್ವಿನ್ = 25 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 298. ಪ್ರಶ್ನೆ ಬಿ 373 ಡಿಗ್ರಿ ಸೆಲ್ಸಿಯಸ್. ಕೆಲ್ವಿನ್ = 373 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 646 ಕೆಲ್ವಿನ್. ಪ್ರಶ್ನೆ 3. ಈ ಕೆಳಗಿನ ವೀಕ್ಷಣೆಗಳಿಗೆ ಕಾರಣ ಕೊಡಿ. ಪ್ರಶ್ನೆ ಎ ಸಮಯ ಕಳೆದಂತೆ ನ್ಯಾಫ್ಥಲೀನ್ ಗುಳಿಗೆಗಳು ನಿಶೇಷವಾಗಿ ಮಾಯವಾಗುತ್ತವೆ. ಉತ್ತರ ನ್ಯಾಫ್ಥಲೀನ್ ಗುಳಿಗೆಗಳು ನೇರವಾಗಿ ಉತ್ಪತನ ಕ್ರಿಯೆಗೆ ಒಳಪಡುತ್ತವೆ. ಘನ ವಸ್ತು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದರಿಂದ ಸಮಯ ಕಳೆದಂತೆ ನ್ಯಾಫ್ಥಲೀನ್ ಗುಳಿಗೆಗಳು ನಿಶೇಷವಾಗಿ ಮಾಯವಾಗುತ್ತವೆ. ಪ್ರಶ್ನೆ ಬಿ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ. ಉತ್ತರ ಅನಿಲ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಮತ್ತು ಕಣಗಳ ಚಲನ ಶಕ್ತಿ ಗರಿಷ್ಠವಾಗಿರುತ್ತದೆ. ಸುಗಂಧ ದ್ರವ್ಯದ ಕಣಗಳು ಅನಿಲ ಕಣಗಳ ನಡುವೆ ಇರುವ ಖಾಲಿ ಸ್ಥಳಾವಕಾಶಗಳಲ್ಲಿ ಸೇರಿ ಅತ್ಯಂತ ವೇಗವಾಗಿ ಚಲಿಸುತ್ತವೆ. ಆದ್ದರಿಂದ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ.
ಪ್ರಶ್ನೆ 4. ಕಣಗಳ ನಡುವಿನ ಆಕರ್ಷಣಾ ಬಲದ ಏರಿಕೆ ಕ್ರಮದಲ್ಲಿ ಈ ಕೆಳಗಿನ ವಸ್ತುಗಳನ್ನು ಜೋಡಿಸಿ: ನೀರು, ಸಕ್ಕರೆ, ಆಕ್ಸಿಜನ್. ಉತ್ತರ: ಆಕ್ಸಿಜನ್, ನೀರು ಮತ್ತು ಸಕ್ಕರೆ. ಪ್ರಶ್ನೆ 5. ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ: ಎ 25 ಡಿಗ್ರಿ ಸೆಲ್ಸಿಯಸ್ ದ್ರವ ಸ್ಥಿತಿ, ಬಿ 0 ಡಿಗ್ರಿ ಸೆಲ್ಸಿಯಸ್ ಘನ ಸ್ಥಿತಿ, ಸಿ 100 ಡಿಗ್ರಿ ಸೆಲ್ಸಿಯಸ್ ಅನಿಲ ಸ್ಥಿತಿ. ಪ್ರಶ್ನೆ 6. ಈ ಕೆಳಗಿನವುಗಳನ್ನು 2 ಕಾರಣಗಳೊಂದಿಗೆ ಸಮರ್ಥಿಸಿ: ಪ್ರಶ್ನೆ ಎ. ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವವಾಗಿರುತ್ತದೆ. ಉತ್ತರ: ನೀರು 0 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಘನ ಮತ್ತು ದ್ರವ ಎರಡು ಸ್ಥಿತಿಯಲ್ಲಿರುತ್ತದೆ. 0 ಡಿಗ್ರಿ ಸೆಲ್ಸಿಯಸ್ ತಾಪದ ನಂತರ ಘನ ರೂಪದಲ್ಲಿ ಇರುವ ನೀರು ತಾಪವನ್ನು ಹೀರಿಕೊಂಡು ದ್ರವಿಸಲು ಪ್ರಾರಂಭವಾಗುತ್ತದೆ. ಆದ್ದರಿಂದ ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವವಾಗಿರುತ್ತದೆ. ಪ್ರಶ್ನೆ ಬಿ. ಕಬ್ಬಿಣದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನ ರೂಪದಲ್ಲಿರುತ್ತದೆ. ಉತ್ತರ: ಘನ ವಸ್ತುಗಳಲ್ಲಿ ಕಣಗಳ ಜೋಡಣೆ ಅತ್ಯಂತ ಕ್ರಮಬದ್ಧವಾಗಿರುತ್ತದೆ. ಘನ ವಸ್ತುಗಳು ಕಠಿಣವಾಗಿರುತ್ತವೆ. ಕಣಗಳ ನಡುವಿನ ಅಂತರ ಹಾಗೂ ಕಣಗಳ ಚಲನ ಶಕ್ತಿ ತುಂಬ ಕನಿಷ್ಠವಾಗಿರುತ್ತದೆ. ಘನ ವಸ್ತುಗಳಲ್ಲಿ ಕಣಗಳ ನಡುವಿನ ಆಕರ್ಷಣಾ ಬಲ ಗರಿಷ್ಠವಾಗಿರುತ್ತದೆ. ಪ್ರಶ್ನೆ 7. 273 ಕೆಲ್ವಿನ್ನಲ್ಲಿ ಮಂಜುಗಡ್ಡೆಯ ತಂಪುಕಾರಕ ಪರಿಣಾಮವು ಅದೇ ತಾಪದಲ್ಲಿ ನೀರಿಗೆ ಇರುವುದಿಲ್ಲ ಏಕೆ? ಉತ್ತರ: 273 ಕೆಲ್ವಿನ್ ತಾಪದಲ್ಲಿ ನೀರು ಘನ ಮತ್ತು ದ್ರವ ಎರಡೂ ಸ್ಥಿತಿಯಲ್ಲಿ ಇರುತ್ತದೆ. 273 ಕೆಲ್ವಿನ್ ತಾಪದ ನಂತರ ಗುಪ್ತೋಷ್ಣವು ಮಂಜುಗಡ್ಡೆ ನೀರಾಗಿ ಬದಲಾಗಲು ನೇರವಾಗುತ್ತದೆ. ಆದ್ದರಿಂದ 273 ಕೆಲ್ವಿನ್ನಲ್ಲಿ ಮಂಜುಗಡ್ಡೆಯ ತಂಪುಕಾರಕ ಪರಿಣಾಮ ಅದೇ ತಾಪದಲ್ಲಿನ ನೀರಿಗೆ ಇರುವುದಿಲ್ಲ.
ಪ್ರಶ್ನೆ 8. ಕುದಿಯುವ ನೀರು ಅಥವಾ ಹಬೆ ಇವುಗಳಲ್ಲಿ ಯಾವುದು ತೀವ್ರವಾದ